ನಮಸ್ತೆ. ಇವತ್ತಿನ ವಿಶೇಷವನ್ನು ನೋಡೋಣ. 8ನೇ ತಾರೀಕು 9ನೇ ತಿಂಗಳು 2024 ಭಾನುವಾರ ದಿನ ಶುಕ್ಲ ಪಕ್ಷ. ಇವತ್ತಿನ ದಿನ ಪಂಚಮಿ ಇದೆ. ಸಂಜೆ 7:59 ಆಮೇಲೆ 6ನೇ ತಿಥಿಯಾದ ಷಷ್ಠಿ ಬರುತ್ತೆ. ಇವತ್ತಿನ ನಕ್ಷತ್ರ ಸ್ವಾತಿ. ಮಧ್ಯಾಹ್ನ 3:30 ಆ ನಂತರ ವಿಶಾಖ ನಕ್ಷತ್ರ. ಸ್ವಾತಿ ನಕ್ಷತ್ರ ಇರುವವರೆಗೂ ಕೆಲವು ಕಾರ್ಯಗಳನ್ನ ಮಾಡ್ಬೋದು, ಆದರೆ ಹಣಕಾಸಿನ ವಿಷಯ ಖಂಡಿತವಾಗಿ ಇಲ್ಲ. ಯಾಕೆಂತಂದರೆ ಇವತ್ತು ಧನಹಾನಿ ಅಂತಿದೆ, ಮೇಂಟೈನ್ ಮಾಡ್ಕೊಳ್ಳಿ. ಆ ನಂತರ ಅಂದರೆ ವಿಶಾಖ ನಕ್ಷತ್ರ ಬರುತ್ತದೆ. 3:31 ಮೇಲೆ ದಿನ ಪೂರ್ತಿ ಇರುತ್ತದೆ. ಇದು ಇನ್ನೂ ಅಪಾಯಕಾರಿ ದಿನವಾಗಿದೆ, ಮರಣ ಪ್ರಾಣನಾಶ ಅಂತ. ಮನೆಗಳಲ್ಲಿ ಏನಾದ್ರು ಗಲಾಟೆಗಳಾದರೆ ಯಾರೋ ಒಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು, ಆ ಥರ ಪಡಬಾರ್ದು. ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ದೂರದ ಪ್ರಯಾಣನ ಆದರೆ ಕಡಿಮೆ ಮಾಡಿಕೊಳ್ಳಿ. ಸ್ಪೀಡಾಗಿ ಹೋಗೋದನ್ನು ಕಡಿಮೆ ಮಾಡಿ. ಗಾಡಿಗಳಲ್ಲಿ ಸಾಹಸ ಮಾಡೋದು ಇವತ್ತು ಹುಡುಗರು ಬೇಡ, ಯಾಕೆಂತಂದರೆ ಭಾನುವಾರ ಬೇರೆ. ಇಂದ್ರ ಯೋಗವಿದೆ ಇವತ್ತಿನ ನಕ್ಷತ್ರ ಪಾದಗಳು ಮತ್ತು ನಕ್ಷತ್ರದ ಬಗ್ಗೆ ನೋಡೋಣ. ನಾವು ಹೇಳಿದಂತೆ ಸ್ವಾತಿ ನಕ್ಷತ್ರ ಮಹಾನಕ್ಷತ್ರ ತುಲಾರಾಶಿಯಲ್ಲಿ ಬರುತ್ತದೆ. ದೇವಗಣನೂ ಕೂಡ. ಅದರ ನಂತರ ಬರುವ ವಿಶಾಖ ನಕ್ಷತ್ರ ರಾಕ್ಷಸಗಣ, ಗುರುವಿನ ನಕ್ಷತ್ರ. 3 ಪಾದಗಳವರೆಗೂ ತುಲಾರಾಶಿಯಲ್ಲಿರುತ್ತದೆ. 4ನೇ ಪಾದ ವೃಶ್ಚಿಕ ರಾಶಿಗೆ ಹೋಗುತ್ತದೆ. ಇವತ್ತು ಮೂನ್ ಅಂದರೆ ಚಂದ್ರನಿರೋದು ತುಲಾರಾಶಿಯಲ್ಲಿ. ಹಂಗಾಗಿ ಇವತ್ತು ದಿನ ಪೂರ್ತಿ ತುಲಾರಾಶಿ ಇದೆ. 6:09 8:48 ಸ್ವಾತಿ ನಕ್ಷತ್ರ 3ನೇ ಪಾದ. ಆನಂತರ ಮಧ್ಯಾಹ್ನ 3:31 ಸ್ವಾತಿ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಸ್ವಾತಿ ನಕ್ಷತ್ರವೇ ಮುಗೀತದೆ. ಆನಂತರ ವಿಶಾಖ ನಕ್ಷತ್ರ ಪ್ರಾರಂಭವಾಗಿ ಅಂದರೆ 3:31 ರಾತ್ರಿ 10:12 ವಿಶಾಖ ನಕ್ಷತ್ರ 1ನೇ ಪಾದ. ಆನಂತರ ಬೆಳಗಿನ ಜಾವ 4:51 ವಿಶಾಖ ನಕ್ಷತ್ರ 2ನೇ ಪಾದ. ಆನಂತರ ದಿನ ಪೂರ್ತಿ ವಿಶಾಖ ನಕ್ಷತ್ರದ 3ನೇ ಪಾದವಿದೆ. ಹಾಗಾಗಿ ಈ ದಿನದಲ್ಲಿ ವಿಶಾಖ ನಕ್ಷತ್ರ ಸ್ವಾತಿ ನಕ್ಷತ್ರ ಅಂತ ಹೇಳಿದೆ. ಲಾಸ್ಟಲ್ಲೂ ಅಂದರೆ ಇವತ್ತಿನ ರಾತ್ರಿ ಮುಗಿಯುವವರೆಗೂ ವಿಶಾಖ ನಕ್ಷತ್ರವೇ ಇದೆ. ಇವತ್ತಿನ ಮಧ್ಯಾಹ್ನ 12:17. ಇವತ್ತಿನ ಅಭಿಜಿತ್ ಮುಹೂರ್ತ 11:52 12:42. ವಿಜಯ ಮುಹೂರ್ತ ಮಧ್ಯಾಹ್ನ 2:20 3:09. ನಿಶ್ಚಿತ ಮುಹೂರ್ತ ರಾತ್ರಿ 11:54 12:41. ಇದರಲ್ಲಿ 100% ಕೆಟ್ಟ ಟೈಮ್ನ ಫಸ್ಟ್ ನೋಡ್ಕೊಳ್ಳೋಣ. ಯಾಕೆಂತಂದರೆ ಈ ಸಮಯಗಳಲ್ಲಿ ಮಾಡುವಂಥ ಕಾರ್ಯಗಳು ಅಭಿವೃದ್ಧಿ ಹೊಂದೋದಿಲ್ಲ. ಆದ್ದರಿಂದ ಆದಷ್ಟು ನಾವು ಕೊಡುವ 100% ಶುಭ ಸಮಯ ಅಂತ ಕೊಡ್ತೀವಿ, ಅದರಲ್ಲಿ ಪ್ರಯತ್ನ ಪಡ್ಬೋದು. ಯಾಕೆಂತಂದರೆ ಕೆಟ್ಟೋ ದಿನವಾದರೂ ಕೂಡ ಎಮರ್ಜೆನ್ಸಿ ಅಂತ ಇದ್ದೇ ಇರುತ್ತದೆ. ಆಸ್ಪತ್ರೆಗೆ ಹೋಗೋದು, ಕೋರ್ಟಿಗೆ ಕಟ್ಟುವಂಥದ್ದು. ಭಾನುವಾರ ಅಂತ ಒಂದು ವಿಷಯ ತಿಳ್ಕೊಂಡ್ರೂ ಕೂಡ ಬೇರೆ ಬೇರೆ ಹಾಸ್ಪಿಟ್ಲ್ ಕಟ್ಟುವಂಥದ್ದು ಇರುತ್ತದೆ. ಆದ್ದರಿಂದ ಅಂಥದಕ್ಕೆ ಮಾತ್ರ ಖರ್ಚು ಮಾಡಿ, ಇಲ್ಲವಾದರೆ ಇನ್ನೊಂದು ದಿನ ಖರ್ಚು ಮಾಡ್ಬೋದು, ಕಾರ್ಯಗಳನ್ನ ಮಾಡಬಹುದು. ಉದಾಹರಣೆ 6:09 8:44 ಶುಭವಾಗಿದೆ. 8:46 10:53 ಮೃತ್ಯು ಅಂದರೆ ಮರಣಕಾಲ ಅಂತ. 10:55 12:15 ಶುಭವಾಗಿದೆ. 12:17 1:49 ಯಮಕಂಡ ಕಾಲ. ಮಧ್ಯಾಹ್ನ 1:51 ಸಂಜೆ 4:45 ಶುಭವಾಗಿದೆ. 4:47 ಮೇಲೆ 5:36 ದುರ್ಮುಹೂರ್ತ. ಸಂಜೆ 6:27 ರಾತ್ರಿ 9:40 ಶುಭವಾಗಿದೆ. ರಾತ್ರಿ 9:42 ಮೇಲೆ 11:29 ನಕ್ಷತ್ರ ವಿಷಘಟಿಕಾ ಕಾಲ. ಹಾಗಾಗಿ ವಿಶಾಖ ನಕ್ಷತ್ರದವರು ಸ್ವಲ್ಪ ಗಮನ ಕೊಡಬೇಕು. ರಾತ್ರಿ 10:49 ಮೇಲೆ ರಾತ್ರಿ 12:17 ವಿಷಕಾಲವಿದೆ.
ಆದರೆ ರಾತ್ರಿ 12 ಗಂಟೆ 19 ನಿಮಿಷದ ಮೇಲೆ ಬೆಳಗಿನ ಜಾವ 4:36ವರೆಗೂ ಶುಭವಾಗಿದೆ. ಆದರೆ ಬೆಳಗಿನ ಜಾವದ ಮೇಲೆ ಅಂದರೆ ಬ್ರಹ್ಮ ಮುಹೂರ್ತ ಅಂತ ಅನ್ನುವ ರಾತ್ರಿ ಅಂದರೆ ಬೆಳಗಿನ ಜಾವ 4:38ರಿಂದ ಬೆಳಕಾಗುವ 6 ಗಂಟೆ 9 ನಿಮಿಷದವರೆಗೂ ಮೃತ್ಯು ಇದೆ. ಆದ್ದರಿಂದ ಎಚ್ಚರ. ಹಾಗಾಗಿ ಒಳ್ಳೆಯ ಟೈಮ್ ಕೆಟ್ಟ ಟೈಮ್ನ ನೋಡಿ ನಿಮ್ಮ ಕಾರ್ಯಗಳನ್ನು ಮಾಡಿ. ಉದಾಹರಣೆ ನೋಡೋಕ್ಕೆ ಹೋದರೆ ನಮ್ಮಲ್ಲಿ ಎಲ್ಲರೂ ಹೇಳುವಂಥದ್ದು ಗುರು ಹೊರೆ ಶುಕ್ರ ಹೊರೆ. ಅರೆ ಏನೋ ನಮ್ಮಲ್ಲಿ ಜ್ಯೋತಿಷರು ಜಾಸ್ತಿ ಶುಕ್ರ ಹೊರೆಗಳನ್ನು ತಿಳ್ಕೊಳ್ಳೋದಿಲ್ಲ. ಜನಗಳು ಅದೇ ಥರ ಗುರು ಹೊರೆಯನ್ನು ಮಾತ್ರ ಅಂತಾರೆ. ಇದರಲ್ಲಿ ಬುಧ ಹೊರೆ, ಗುರು ಹೊರೆಕ್ಕಿಂತ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಶುಕ್ರ ಬರುತ್ತದೆ. ಶುಕ್ರನ ನೆಕ್ಸ್ಟ್ ಚಂದ್ರನು ಬರುತ್ತದೆ. ಚಂದ್ರನ ನೆಕ್ಸ್ಟ್ ಬುಧ ಹೊರೆ. ಇದೆಲ್ಲ ಶುಭ ಹೊರೆಗಳು. ಹಾಗಾಗಿ ಗುರು ಶುಕ್ರ ಚಂದ್ರ ಬುಧ ಇದು ಶುಭ ಹೊರೆಗಳು. ಇಂಥದ್ರಲ್ಲಿ ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು. ಆದರೂ ನಾವು ಹೇಳುವಂಥದ್ದು ಏನು ಅಂತಂದರೆ ಒಳ್ಳೆಯ ಟೈಮಲ್ಲೂ ಕೂಡ ಕೆಟ್ಟ ಟೈಮ್ ಏನಾದ್ರು ಇದ್ದರೆ ರಾಹು ಕಾಲ, ಯಮಕಂಠ ಕಾಲ, ಮರಣಯೋಗ ಕಾಲ ಇದೆಲ್ಲ ಇದ್ದರೆ ಅವಾಯ್ಡ್ ಮಾಡೋದೇ ಉತ್ತಮ. ಯಾಕೆಂತಂದರೆ 4 ಒಳ್ಳೆಯ ಕಾಲಗಳು ಬರುತ್ತದೆ, ಒಳ್ಳೆಯ ಹೊರೆ ಇರುತ್ತದೆ. ಅದೇ ಥರ ಅಮೃತ ಗಳಿಗೆಗಳಿರುತ್ತದೆ, ಅದನ್ನು ಹುಡುಕಿ ಮಾಡಿ. ಇದೆಲ್ಲ ನೋಡದೆ ಬರೀ ಗುರು ಹೊರೆ ಅಂತಂದರೆ ಖಂಡಿತವಾಗಿ ಶುಭವಲ್ಲ. ಈಗ ನಾವು ಮುಂದಿನ ವಿಷಯಕ್ಕೆ ಹೋಗೋಣ. ತಾರಾ ಮತ್ತು ಚಂದ್ರಬಲ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ 6 ಗಂಟೆ 9 ನಿಮಿಷದಿಂದ ಮಧ್ಯಾಹ್ನ 3:31ವರೆಗೂ ಅನುಕೂಲಕರವಾಗಿದೆ. ಶುಭವನ್ನು ಮಾಡಬಹುದು. ಆದರೆ ಇವತ್ತಿನ ದಿನ ಜನರಲ್ ಆಗಿ ಯಾರಿಗೂ ಸರಿಯಾಗಿಲ್ಲ. ಆದ್ದರಿಂದ ಇನ್ನೊಂದು ದಿನ ಮಾಡೋದೇ ಉತ್ತಮ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಮಧ್ಯಾಹ್ನ 3:31 ಮೇಲೇ ಅನುಕೂಲಕರವಾಗಿ ಕಾಣೋದು. ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ಮಧ್ಯಾಹ್ನ 3:31 ಮೇಲೆ ಕೂಡ ಇಲ್ಲಿ ಅನುಕೂಲಕರವಾಗಿಲ್ಲ. ಆದ್ದರಿಂದ ನೀವು ನೋಡುವಂಥದ್ದು ಏನು ಅಂತಂದರೆ ಸ್ವಾತಿ ನಕ್ಷತ್ರ ನಡೆಯುವ ಸಮಯದಲ್ಲಿ ಅಂತಂದರೆ ಕ್ಷೇಮವೂ ಅಭಿವೃದ್ಧಿಯೂ ಉಂಟು. ಮಧ್ಯಾಹ್ನ 3:31 ಒಳಗಡೆ ಶುಭಕರವಾಗಿರುತ್ತದೆ. ಈ ಕೃತಿಕಾ ನಕ್ಷತ್ರ 1ನೇ ಪಾದ ಮುಗಿದ ನಂತರ ಬರೋದು 2ನೇ ಪಾದ. ಆದರೆ ಈ ಕೃತಿಕಾ ನಕ್ಷತ್ರದಲ್ಲಿ 2, 3, 4ನೇ ಪಾದಗಳು ವೃಷಭ ರಾಶಿಯಲ್ಲಿ ಬರುತ್ತದೆ. ಹಾಗಾಗಿ ಕೃತಿಕಾ ನಕ್ಷತ್ರ ವೃಷಭ ರಾಶಿಯಲ್ಲಿ ಹುಟ್ಟಿದವರಿಗೆ ಕ್ಷೇಮವು ಶತ್ರುನಾಶವು ಹಾಗಾಗಿ ಶುಭದಿನವಾಗಿದೆ 3:31ವರೆಗೂ. ಆದರೆ ಜನರಲ್ ಆಗಿ ಟೈಮ್ ಕೆಟ್ಟಿದೆ. ಆದ್ದರಿಂದ ನಿಮಗೆ ಪರವಾಗಿಲ್ಲ ಅಂತ ಹೇಳ್ಬೋದು. ನಿಮಗೆ ಪರವಾಗಿಲ್ಲ ಅಂತಂದರೆ ನೀವೇನು ಮಾಡ್ಬೋದು, ಒಳ್ಳೆಯ ಕಾರ್ಯಗಳನ್ನ ಮಾಡಿ. ಹೆಂಡತಿ ಮಕ್ಕಳು ಅಥವಾ ಗಂಡ ಮಕ್ಕಳು ಅಂತ ಆರಾಮಿರಿ, ಖುಷಿಯಾಗಿರಿ. ನಂತರ ನೋಡುವಂಥದ್ದು ರೋಹಿಣಿ ನಕ್ಷತ್ರ ವೃಷಭ ರಾಶಿ 3:31 ಮೇಲೇ ಶುಭಕರವಾಗಿರೋದು. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ 3:31ವರೆಗೂ ಶುಭವಾಗಿದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ 3:31ವರೆಗೂ ಸಂಪತ್ತು ಉಂಟು, ಹೆಚ್ಚಿನ ವರಮಾನ, ಸ್ವಲ್ಪ ಕಾರ್ಯಗಳಲ್ಲಿ ವಿಘ್ನ ಬರುತ್ತದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ 3:31 ಮೇಲೆ ಸಂಪತ್ತಿ, ಕಾರ್ಯದಲ್ಲಿ ಸ್ವಲ್ಪ ವಿಘ್ನಗಳು, ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಪರಮ ಮಿತ್ರ ಧಾರೆಯಾಗಿ ಸ್ವಲ್ಪ ವಿಘ್ನಗಳು ಬರುತ್ತದೆ. ಇದೆಲ್ಲ 3:31ವರೆಗೂ. 3:31ವರೆಗೂ ಪರವಾಗಿಲ್ಲ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಪರಮ ಮಿತ್ರ ಧಾರೆಯಾಗಿದೆ 3:31ವರೆಗೂ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಮಿತ್ರಧಾರೆ ಪರಮ ಮಿತ್ರಧಾರೆ ಅಂತ ಇವತ್ತು ದಿನ ಪೂರ್ತಿ ಚೆನ್ನಾಗಿದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ 3:31 ಮೇಲೆ ಮಿತ್ರಧಾರೆಯು ಅಭಿವೃದ್ಧಿಯೂ ಉಂಟು. ಮಕಾ ನಕ್ಷತ್ರ ಸಿಂಹರಾಶಿ ಅನುಕೂಲವಿದೆ, ಲಾಭವೂ ಇದೆ. ಇದೆಲ್ಲ ಮಧ್ಯಾಹ್ನದವರೆಗೂ. ಪುಬ್ಬ ನಕ್ಷತ್ರ ಸಿಂಹರಾಶಿ ಮಧ್ಯಾಹ್ನದ ಮೇಲೇ ಸಾಧಕ ತಾರ ಅಂತಿದೆ. ಸಾಧಕ ಅಂತಂದರೆ ನಮ್ಮ ಪರವಾಗಿ ಆಗೋದು, ನಮಗೆ ಅನುಕೂಲ ಆಗುವಂಥದ್ದು ಅಂತ. ಲಾಭವೂ ಹೆಚ್ಚಾಗುವ ಸಮಯವೇ ಮಧ್ಯಾಹ್ನದ ಮೇಲೆ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದದಲ್ಲಿ ಹುಟ್ಟಿದವರಿಗೆ ಕ್ಷೇಮ ಉಂಟು, ಲಾಭವೂ ಹೆಚ್ಚಾಗುತ್ತದೆ ಮಧ್ಯಾಹ್ನದವರೆಗೂ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಕ್ಷೇಮವು ಧನಹಾನಿಯೂ ಉಂಟು. ಆದ್ದರಿಂದ ಹಣಕಾಸಿನ ವಿಷಯದಲ್ಲಿ ಖಂಡಿತವಾಗಿ ಗಮನ ಕೊಡಲೇಬೇಕು. ನಂತರ ನೋಡುವಂಥದ್ದು ಹಸ್ತ ನಕ್ಷತ್ರ ಕನ್ಯಾ ರಾಶಿ
ಹಸ್ತ ನಕ್ಷತ್ರದ 4 ಪಾದಗಳು ಕನ್ಯಾ ರಾಶಿಯಲ್ಲಿ ಬರುತ್ತದೆ. ಇದು ದೇವಗಣ ನಕ್ಷತ್ರ. ಇದರಲ್ಲಿ ಜನನವಾದವರಿಗೆ 3:31 ಮೇಲೇನೆ ಶುಭಕರವಾಗಿರೋದು. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ 1 ಮತ್ತು 2ನೇ ಪಾದ ಮಾತ್ರವೇ. ಇದರಲ್ಲಿ ಜನನವಾದ ನಿಮಗೆ ಸಂಪತ್ತು ಉಂಟು, ಆದರೆ ಧನಹಾನಿಯೂ ಇದೆ. 2 ಮಿಕ್ಸ್ ಆಗಿರೋದ್ರಿಂದ ಇರುವಂಥದ್ದನ್ನು ಭದ್ರವಾಗಿಟ್ಕೊಳ್ಳಿ. ಚಿತ್ತಾ ನಕ್ಷತ್ರ ತುಲಾರಾಶಿ ಸಂಪತ್ತು ಉಂಟು, ಶರೀರ ಸುಖ ಉಂಟು. ಇದೆಲ್ಲ ಮಧ್ಯಾಹ್ನದೊಳಗೆ. ಮಧ್ಯಾಹ್ನದ ನಂತರ ಸ್ವಲ್ಪ ಗಮನ. ಸ್ವಾತಿ ನಕ್ಷತ್ರ ತುಲಾರಾಶಿ ಜನ್ಮತಾರೆ ಅಂತ ಹೆಸರು. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಸ್ಕೊಳ್ಳಿ, ಚೆನ್ನಾಗಿರುತ್ತದೆ. ಮಧ್ಯಾಹ್ನದವರೆಗೂ ಶುಭಕರವಾಗಿದೆ. ಅಂದರೆ ಜನ್ಮತಾರೆ ಅಂತ ಒಂದು ವಿಷಯ ಬಿಟ್ಟರೆ ಮಿಕ್ಕಿದೆಲ್ಲ ಶುಭವೇ. ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರ ತುಲಾರಾಶಿ ಪರಮ ಮಿತ್ರ ತಾರೆಯಾಗಿ ಶರೀರ ಸುಖವೂ ಉಂಟು ಮಧ್ಯಾಹ್ನದವರೆಗೂ. ಆದರೆ ನಾವು ಹೇಳುವ ವಿಷಯನ ಸರಿಯಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಇವತ್ತಿನ ದಿನ ಹೇಳಿಕೊಳ್ಳುವಂತೆ ಇಲ್ಲ, ಆದರೂ ನಿಮಗೂ ಚೆನ್ನಾಗಿರುತ್ತದೆ ಅಷ್ಟೇ. ಯಾರಿಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತೀವೋ ಒಳ್ಳೆಯ ಕಾರ್ಯಗಳನ್ನ ಮಾಡಿ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಪರಮ ಮಿತ್ರಧಾರೆ ವ್ಯಯ ಇಂಥದ್ದು ಉಂಟು ಮಧ್ಯಾಹ್ನದವರೆಗೂ. ಮಧ್ಯಾಹ್ನ ಮೇಲೆ ಖಂಡಿತ ಯೋಚನೆ ಮಾಡಬೇಕು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಖಂಡಿತವಾಗಿ ದಿನಪೂರ್ತಿ ಚೆನ್ನಾಗಿರುತ್ತದೆ. ಒಳ್ಳೆಯ ಕಾರ್ಯಗಳನ್ನ ಮಾಡಿ, ಹಿರಿಯರ ಆಶೀರ್ವಾದ ತಗೊಳ್ಳಿ. ಗುರುನಿಂದನೆ ಬೇಡ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ. ಮೂಲ ನಕ್ಷತ್ರ ಧನುಸು ರಾಶಿ ಮಧ್ಯಾಹ್ನದವರೆಗೂ ಕಾರ್ಯಗಳಲ್ಲಿ ಜಯ ಉಂಟು. ನಾವಾಗಿ ಮಾಡೋಕ್ಕೆ ಹೋಗಬೇಡಿ, ಯಾಕೆಂತಂದರೆ ಆದಷ್ಟು ಅದು ನಡೀಲಿ. ಬರುವಂಥದ್ರಲ್ಲಿ ಜಯ ಉಂಟು ಅಂತ ಬರುತ್ತದೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಮಧ್ಯಾಹ್ನದ ಮೇಲೇನೆ ಶುಭಕರವಾಗಿರೋದು. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ 1ನೇ ಪಾದ ಕ್ಷೇಮ ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು ಮಧ್ಯಾಹ್ನದವರೆಗೂ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಕ್ಷೇಮವೂ ಇದೆ, ಕೆಲಸ ಕಾರ್ಯಗಳ ಅಭಿವೃದ್ಧಿಯೂ ಇದೆ. ಶ್ರವಣ ನಕ್ಷತ್ರ ಮಕರ ರಾಶಿ ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ ಸಂಪತ್ತು ಉಂಟು, ಕೆಲಸ ಕಾರ್ಯಗಳ ಅಭಿವೃದ್ಧಿಯು ಮಧ್ಯಾಹ್ನದೊಳಗೆ. ಪದೇ ಪದೇ ಹೇಳ್ತೀವಿ, ಎಲ್ಲ ನಕ್ಷತ್ರದವರೆಗೂ ದಿನ ಜನರಲಾಗಿ ಕೆಟ್ಟೋದು ಅಂತಂದರೆ ಕೆಟ್ಟೋದೇ ಖಂಡಿತ. ನಿಮಗೂ ಚೆನ್ನಾಗಿದೆ ಅಂತ ಒಂದೊಂದು ನಕ್ಷತ್ರ ಹೇಳಿದರೆ ಏನಾಗ್ತದೆ, ನೀವು ನಿಮ್ಮ ಕಾರ್ಯಗಳಲ್ಲಿ ಒಳ್ಳೆಯ ಕಾರ್ಯಗಳನ್ನ ಮಾತ್ರ ಮಾಡ್ಬೋದು, ಸಹಕಾರ ಮಾಡುವ ಕಾರ್ಯಗಳನ್ನ ಮಾಡ್ಬೋದು. ಆದರೆ ಬಂಡವಾಳ ಹಾಕುವಂಥದ್ದು, ಹಾಕಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡುವಂಥದ್ದು ಇಂಥದ್ದೆಲ್ಲ ಈ ಸಮಯಗಳಲ್ಲಿ ಬೇಡ. ಧನಿಷ್ಠ ನಕ್ಷತ್ರ ಕುಂಭರಾಶಿ ಸಂಪತ್ತಿದೆ, ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆ ಉಂಟು ಮಧ್ಯಾಹ್ನದವರೆಗೆ. ಶತಭಿಷ ನಕ್ಷತ್ರ ಕುಂಭರಾಶಿ ಮಧ್ಯಾಹ್ನದ ಮೇಲೆ ಹೇಳಿಕೊಳ್ಳುವಂತೆ ಪರವಾಗಿಲ್ಲ, 60% ಚೆನ್ನಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಮಧ್ಯಾಹ್ನದವರೆಗೂ ಶುಭಕರವಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ಮಿತ್ರತಾರೆಯಾಗಿ ಪರಮ ಮಿತ್ರತಾರೆಯಾಗಿ ಅನುಕೂಲ ಕೊಡುವ ದಿನವಾಗಿ ಈ ದಿನವಿದೆ. ತಾನೇ ಬಂದರೆ ಖಂಡಿತ ಅನುಭವಿಸಬಹುದು. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಮಿತ್ರಧಾರೆ ರೋಗವೃದ್ಧಿಯೆಲ್ಲ ಉಂಟು. ರೇವತಿ ನಕ್ಷತ್ರ ಮೀನರಾಶಿ ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ. ಸರಿಯಾಗಿ ಉಪಯೋಗಿಸಿ ನಿಮ್ಮ ಕಾರ್ಯಗಳಲ್ಲಿ ಜಯವನ್ನು ಉಂಟು ಮಾಡಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.